ಹಸ್ಬೆಂಡ್ಗೆ ನೀವು ಮುಂಬೈನಲ್ಲಿ ಏನಾದರೂ ಡಿಶ್ ಮಾಡಿ ಕೊಟ್ಟಿದ್ದೀರಾ? ಏನು ಕತೆ? ನಾನು ಸತ್ಯ ಹೇಳ್ಬೇಕಂದ್ರೆ ಇನ್ನೂ ಮುಂಬೈ ಮುಟ್ಟೇ ಇಲ್ಲ ನಾನು. ಓಕೆ. ಮದುವೆ ಆದಮೇಲೆ ಉತ್ತರಾಖಂಡ್ ಹೋದೆ. ಉತ್ತರಾಖಂಡಿಂದ ಅವ್ರು ಹೋದರು ವಾಪಸ್ ಮುಂಬೈಗೆ. ನನಗೆ ಊರಿಗೆ ಬರಬೇಕಾಯ್ತು, ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಬೆಂಗಳೂರು ಬರಬೇಕಿತ್ತು, ಇಲ್ಲಿ ಸ್ವಲ್ಪ ಕೆಲಸ ಫಿನಿಶ್ ಮಾಡ್ಕೊಂಡು ನಾನು ಇನ್ನೂ ಹೋಗಬೇಕು ಮುಂಬೈಗೆ. ಇನ್ನೂ ಗೊತ್ತಿಲ್ಲ ನನಗೆ ಏನು ಎಂತ ಅಂತ. ಅಲ್ಲಿ ಹೋಗಿ ಐ ಡೋಂಟ್ ನೋ, ಐ ಶುಡ್ ಫಿಗರ್ ಇಟ್ ಔಟ್. 1.5 ವರ್ಷ ಟೈಮ್ ತಗೊಂಡು ಮದುವೆ ಆಗಿದ್ದೀನಿ ಅಂತ ಹೇಳಿದ್ರಿ. ಇದು ಆ್ಯಕ್ಚುಲಿ ಎಷ್ಟು ಹೆಲ್ಪ್ ಆಗಿದೆ ನಿಮ್ಮ ರಿಲೇಶನ್ಶಿಪ್ ಇನ್ನೊಂದಷ್ಟು ಗಟ್ಟಿ ಆಗೋದಕ್ಕೆ? ಗಟ್ಟಿ ಆಗೋದಕ್ಕೆ ಒಂದು ಅಫ್ಕೋರ್ಸ್ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಏನು ಸಿಕ್ತಂದರೆ, ನಾನು ಬ್ಯುಸಿ ಇದ್ದೆ ಶೂಟಲ್ಲಿ. ನನಗೆ ನೆನಪಿದೆ, ಹೋದ ವರ್ಷ ನಾನು ಲಕ್ನೋವಲ್ಲಿ ತುಂಬ ದಿನ ಇದ್ದೆ, ಶೂಟ್ ಮಾಡ್ತಾ ಇದ್ದೆ. ಒಂದಿನ ನಾವು ವೈಲ್ಡ್ ಟೈಗರ್ ಸಫಾರಿದು ಒಂದಿನದ್ದು ಶೂಟ್ ನಮ್ಮದು 26 hours ಕಂಟಿನ್ಯೂಸ್ಲಿ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ಎಲ್ಲ ನಾನೇನು ನೋಡ್ತಾ ಇದ್ದೆ ಅಂದರೆ, ಇವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇವ್ರಿಗೆ ಅರ್ಥ ಆಗುತ್ತಾ ನನ್ನ ಕೆಲಸ ಈ ಥರ ಇದೆ ಅಂತ. ಸೊ ಅದನ್ನೆಲ್ಲ ನೋಡಿ ನನಗನ್ನಿಸ್ತು ಇಷ್ಟೇ ಬೇಕು ನನಗೆ. ಅಂದರೆ ನನ್ನ ಪ್ರೊಫೆಷನನ್ನು ನನ್ನನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೆಲ್ಲ ನಾನು ನೋಡ್ಕೊಳ್ತೀನಿ. ಅವರು ಒಂದು ಸ್ಟೆಪ್ ನನಗೆ ಪ್ರೀತಿ ಕೊಟ್ಟರೆ 10 steps ಪ್ರೀತಿ ನಾನು ಕೊಡ್ತೀನಿ. ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಬಾಕಿ ಎಲ್ಲ ಮ್ಯಾರೇಜ್ ಅಂದ್ರೇ ಒಂದು ಮ್ಯೂಚುವಲ್ ಕಮಿಟ್ಮೆಂಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಕೂಡ. ನಮಗೆ ಎಲ್ಲ 100% ನಮಗೆ ಬೇಕಾದ ಹಾಗೆ ಇರ್ತದೆ ಅಂತ ಏನೂ ಇಲ್ಲ. ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಬೇಕು, ಸ್ವಲ್ಪ ಅವರು ಅಡ್ಜಸ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ಅದೆಲ್ಲ ನಾನು ಈ 1.5 ವರ್ಷದಲ್ಲಿ ಅರ್ಥ ಮಾಡಿಕೊಂಡೆ, ಅವ್ರು ಹೇಗಿರ್ತಾರೆ. ಅವರು ಹಾಗೆ ನನ್ನನ್ನು ಜಡ್ಜ್ ಮಾಡ್ತಾ ಇರ್ಬೋದು, ಇವಳು ಹೇಗಿರ್ತಾಳೆ ಅಂದರೆ ಇನ್ನೊಂದು ಕೋಪ, ನಮ್ಮದು ಸ್ಯಾಡ್ನೆಸ್, ನಮ್ಮ ಮೂಡ್ ಸ್ವಿಂಗ್ಸ್, ನಾವು ಯಾವುದಾದ್ರೂ ವಿಷಯಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದೆಲ್ಲ ನಮಗೆ ಈ 1.5 ವರ್ಷದಲ್ಲೇ ನನಗೊಂದು ಐಡಿಯಾ ಸಿಕ್ತು. ಸೊ ಯಾ, ಐ ಫೆಲ್ಟ್ ದಿಸ್ ಇಸ್ ಆಲ್ ದಟ್ ಐ ನೀಡ್. ಓಕೆ. ನಿಮ್ಮ ಸಿನಿಮಾಗಳನ್ನೆಲ್ಲ ಅವ್ರು ನೋಡಿದಾರಾ? ನಿಮ್ಮ ಆಕ್ಟಿಂಗ್ ನೋಡಿದಾರಾ? ನೋಡಿದ್ದಾರೆ. ಮಿಸ್ಟರ್ ಬ್ಯಾಚುಲರ್ ನೋಡಿದ್ರು, ಅದು ಸನ್ ನೆಕ್ಸ್ಟಲ್ಲಿದೆ, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ, ಅದೊಂದು ನೋಡಿದ್ದಾರೆ. ಮತ್ತು ಬೇರೆಲ್ಲ ನಮ್ಮ ಸಾಂಗ್ ಶೇಕ್ ಇಟ್ ಪುಷ್ಪವತಿ ಎಲ್ಲ ನಾನು ಅವ್ರಿಗೆ ಅಂದರೆ ಅದೆಲ್ಲ ಕಳಿಸಿರೋದೆಲ್ಲ ನೋಡಿದ್ದಾರೆ. ಮೊನ್ನೆ ನಮ್ಮ ಮೂವಿ ಇನ್ನೊಂದು ರಿಲೀಸ್ ಆಯಿತು, ಅದರದ್ದು ಫ್ಲರ್ಟ್ ಮೂವಿದು ಸಾಂಗ್ಸ್ ಎಲ್ಲ ನೋಡಿ. ಹಿ ವಾಸ್ ಫೀಲಿಂಗ್ ಹ್ಯಾಪಿ. ನಿಮ್ಮ ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರಿ, ಅವ್ರದ್ದೇ ಆದಂಥ ಒಂದು ಅಸ್ತಿತ್ವ ಅನ್ನೋದಿದೆ, ಅವ್ರದ್ದೇ ಒಂದು ಕೆಲಸ ಅನ್ನೋದಿದೆ. ಬಟ್ ಸೆಲೆಬ್ರಿಟಿನ ಮದುವೆ ಆಗ್ತೀನಿ ಅಂತಂದಾಗ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೂ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಫಾಲೋವರ್ಸು ಅಥವಾ ಅವ್ರು ಹಾಕೋ ಪೋಸ್ಟ್ಗಳು, ಪಬ್ಲಿಕ್ ಹಾಕ್ಕೊಂಡು ಪ್ರೈವೇಟ್, ಈ ಥರದ್ದೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನಿಮ್ಮ ಜೊತೆ ಹೋದಾಗ ಜನ ನಿಮ್ಮನ್ನ ನೋಡಿ ಮಾತಾಡಿಸ್ತಾರೆ, ಫೋಟೋಸ್ ತಗೊಳ್ತಾರೆ, ಅದೆಲ್ಲ ಅವ್ರಿಗೆ ಹೊಸದಾಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ಅವ್ರ ರಿಯಾಕ್ಷನ್ ಹೇಗಿದೆ? ಅದನ್ನ ಅವ್ರು ಹೇಗೆ ಸ್ವೀಕಾರ ಮಾಡಿದ್ದಾರೆ? ಅವ್ರಿಗೆ ಖುಷಿ ಆಗ್ತದೆ. ಅಂದರೆ ಒಂದು ಬೆಂಗಳೂರಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಬೋದು, ಮುಂಬೈಯಲ್ಲಿ ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ಇನ್ನೊಂದು ಏನಂದರೆ, ಹೊರಗಡೆ ಬಂದಾಗ ವರ್ಲ್ಡೇ ಬೇರೆ. ನಾವು ಮನೆಯಲ್ಲಿರುವಾಗ ನಾರ್ಮಲ್ ಹಸ್ಬೆಂಡ್ ವೈಫ್ ಅಲ್ಲ, ಇಟ್ ಶುಡಂಟ್ ಮೇಕ್ ಮಚ್ ಆಫ್ ಅ ಡಿಫ್ರೆನ್ಸ್. ಬಟ್ ಅಗೇನ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸ್ವಲ್ಪ ಫನ್ನಿ ಆಗಿದೆ. ಅಫ್ಕೋರ್ಸ್ ಅವ್ರ ಪ್ರೊಫೈಲಲ್ಲಿ ಅಂಥ ಎಂಗೇಜ್ಮೆಂಟ್ ಇಲ್ಲ. ನಾನು ಹೇಳಿದ್ದೆ ಅವ್ರಿಗೆ, ನಾನು ನಿಮ್ಮನ್ನು ಟ್ಯಾಗ್ ಮಾಡ್ತಾ ಇದ್ದೀನಿ, ಬಟ್ ಅಗೇನ್ ನನ್ನ ಫ್ಯಾನ್ಸ್ ಎಲ್ಲ ನಿಮಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಸ್ಪೆಷಲಿ ಬಾಸ್ ಫ್ಯಾನ್ಸ್, ಡಿ ಬಾಸರ್ಸ್ ಫ್ಯಾನ್ಸ್, ಅವ್ರು ತೋರಿಸೋ ಪ್ರೀತಿ ಬೇರೆ ಥರ. ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರು ನನಗೆ ಏನು ಕಮೆಂಟ್ ಹಾಕಿದ್ದು, ಬಟ್ ಅವ್ರು ನೋಡಿದ್ದಾರೆ. ಯಾಕೆಂದರೆ ಬಾಸ್ ಫ್ಯಾನ್ಸ್ ನನಗೆ ಕಮೆಂಟ್ ಹಾಕಿದಾಗನು ನಮ್ಮ ಫೋಟೋಸ್ ಅಥವಾ ರೀಲ್ಸ್ಗೆ ಎಲ್ಲ ಡಾರ್ಲಿಂಗ್, ಬೇಬಿ ಆ ಥರ ಹಾಕ್ತಾರೆ. ನಾನು ಅದನ್ನು ಒಂದು ಒಳ್ಳೆ ರೀತಿಯಲ್ಲೇ ತೊಗೊಳ್ತೀನಿ, ಅವ್ರು ತೋರಿಸೋ ಒಂದು ಪ್ರೀತಿ. ಸೊ ಅದು ಅವ್ರು ಆಲ್ರೆಡಿ ನೋಡಿದ್ದಾರೆ ಇದಕ್ಕಿಂತ ಮುಂಚೆ. ಸೊ ಹಿ ಡಸಂಟ್ ರಿಯಲಿ ಮೈಂಡ್, ಹಿ ಫೀಲ್ಸ್ ಹ್ಯಾಪಿ ಅಬೌಟ್ ಇಟ್. ಓಕೆ. ಅಂದರೆ ಒಂದೇ ಸಲ ಆ ಥರದ್ದು ವಾತಾವರಣ ಸಿಕ್ಕಿದಾಗ ಕೆಲವರಿಗೆ ನರ್ವಸ್ ಆಗುತ್ತೆ, ಕೆಲವರಿಗೆ ಮುಜುಗರ ಆಗುತ್ತೆ. ಆ್ಯಕ್ಚುಲಿ ಇವಾಗ ಜೊತೆಗೆ ಅವ್ರ ಜೊತೆ ಅಂತ ನಾನಿನ್ನೂ ಎಲ್ಲೂ ಅಪಿಯರ್ ಆಗಿಲ್ಲ. ಯಾಕೆಂದರೆ ಸಾಕಷ್ಟು ಟೈಮ್ ನಾನು ಇಲ್ಲಿ ಇರ್ತಾ ಇದ್ದೆ ಬೆಂಗಳೂರಲ್ಲಿ, ಅವರು ಮುಂಬೈಯಲ್ಲಿ. ನಾವು ಅಂತ ಭೇಟಿಯಾಗಿ ಹೊರಗಡೆ ಹೋಗುವಂಥ ಬೆಂಗಳೂರಲ್ಲಿ ತುಂಬ ಕಮ್ಮಿ ನಾವು ಹೊರಗಡೆ ಹೋಗಿರೋದು. ಸೊ ಅದು ಇನ್ನೂ ನೋಡಬೇಕು, ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅವ್ರು ಹೇಗೆ ಅದನ್ನು ತಗೊಳ್ತಾರೆ ನನಗೂ ಗೊತ್ತಿಲ್ಲ. ಬಟ್ ಐ ಆಮ್ ಶೋರ್ ಈಸ್ ಗೋಯಿಂಗ್ ಟು ಬಿ ಎಕ್ಸೈಟೆಡ್. ಓಕೆ. ಶೇಕ್ ಇಟ್ ಪುಷ್ಪವತಿ ಹಾಡು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಇದು ನಿಮ್ಮ ಕರಿಯರ್ನ ಎಷ್ಟರ ಮಟ್ಟಿಗೆ ಬದಲಿಸಿದೆ, ಅಥವಾ ಜನರು ನಿಮ್ಮನ್ನು ನೋಡೋವಂಥದ್ದು ಬದಲಾಗಿದೆಯಾ ರೀತಿ ಎಲ್ಲ? ನಾನಿದು ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತೀನಿ. ನನ್ನ ಇಡೀ ಪ್ರೊಫೆಷ್ನಲ್ ಕರಿಯರ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಬಿಫೋರ್ ಪುಷ್ಪವತಿ ಆ್ಯಂಡ್ ಆಫ್ಟರ್ ಪುಷ್ಪವತಿ ಅಂತ ಹೇಳ್ಬೋದು. ಯಾಕೆಂದರೆ ಬಿಫೋರ್ ಪುಷ್ಪವತಿ ನಾನು ಯಶಸ್ ಸೂರ್ಯ ಅವ್ರ ಜೊತೆ ಮೂವೀಸ್ ಮಾಡಿದ್ದೀನಿ, ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಅಬ್ಬರ ಮಾಡಿದ್ದೆ. ಬಟ್ ಯಾರಿಗೂ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಪುಷ್ಪವತಿ ಸಾಂಗ್ ರಿಲೀಸ್ ಆದಮೇಲೆ ಪೀಪಲ್ ಗೊಟ್ಟುನು ನಿಮಿಕಾ ರತ್ನಾಕರ್ ಅನ್ನೋ ಒಂದು ಕಲಾವಿದೆ ಇದ್ದಾರೆ ಅಂತ. ಸೊ ಫಾರ್ ಎವರ್ ಗ್ರೇಟ್ಫುಲ್ ನನಗೆ ಈ ಒಂದು ಸಾಂಗ್ ಕ್ರಾಂತಿ ತಂಡ, ದರ್ಶನ್ ಸರ್ಗೆ ಫಾರ್ ಎವರ್ ಗ್ರೇಟ್ಫುಲ್ ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು.
ಆ್ಯಂಡ್ ಇನ್ನು ಅದಾದಮೇಲೆ ಏನಾಯಿತು ಅಂದರೆ ಕಂಟಿನ್ಯೂಸ್ ನನಗೆ ಬಿಕಾಸ್ ಅದು ಸಾಂಗ್ ಆಗಿತ್ತು, ಸ್ಪೆಷಲ್ ಸಾಂಗ್ ಆಗಿತ್ತು, ಕಂಟಿನ್ಯೂಸ್ ಸಾಂಗ್ ಆಪರ್ಚುನಿಟೀಸ್ ಬರ್ತಾ ಹೋಯಿತು. ಅದು ನಾನೊಂದು ಕಾನ್ಷಿಯಸ್ಲಿ ಡಿಸೈಡ್ ಮಾಡಿದೆ, ಇವಾಗನೇ ಇಮಿಡಿಯೇಟ್ಲಿ ತುಂಬ ಸಾಂಗ್ಸ್ ಮಾಡೋದು ಬೇಡ, ಇನ್ನೊಂದು 2 ಮೂವೀಸ್ ರಿಲೀಸ್ ಆಗಲಿ, ಆಮೇಲೆ ಬೇಕಾದರೆ ಇನ್ನೊಂದು ಸಾಂಗ್ ಮಾಡುವಂತ ನಾನು ಕಾನ್ಷಿಯಸ್ಲಿ ಡಿಸೈಡ್ ಮಾಡಿ ವೇಟ್ ಮಾಡಿದೆ. ಆಮೇಲೆ ನನಗೆ ಫೀನಿಕ್ಸ್ ಬಂತು, ಆಮೇಲೆ ವೈಟ್ ಟೈಗರ್ ಸಫಾರಿ ಆಯಿತು, ಆಮೇಲೆ ಫ್ಲರ್ಟ್ ಆಯಿತು. ಸೊ ಯಾ, ಇಟ್ಸ್ ಗೋಯಿಂಗ್ ಆನ್. ಐ ಥಿಂಕ್ ಶೇಕ್ ಇಟ್ ಪುಷ್ಪಾವತಿ ನನ್ನ ಲೈಫಲ್ಲಿ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನೊಂದು ಏನಂದರೆ, ಎಲ್ಲ ಕಲಾವಿದರಿಗೆ ಒಂದು ಕಾಮನ್ ಆಗಿ ಒಂದು ಆಸೆ ಇರುತ್ತೆ, ನಮ್ಮ ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಬರೋದು. ಅಂದರೆ ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಬಂದರೆ ನಾವು ಜನರಿಗೆ ರೀಚ್ ಆಗಿದ್ದೀವಿ ಅಂತ ಅರ್ಥ. ಸೊ ಅಂಥ ಒಂದು ಆಪರ್ಚುನಿಟಿ ನನಗೆ ಸಾಂಗಿಂದ ಬಂತು, ಪುಷ್ಪಾವತಿ ನಿಮಿಕಾ ರತ್ನಾಕರ್ ಅಂತ. ಸೊ ದ್ಯಾಟ್ ವೇ ಫಾರ್ ಎವರ್ ಗ್ರೇಟ್ಫುಲ್. ಈಗ ಸಿನಿಮಾದಲ್ಲಿ, ಅದರಲ್ಲೂ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋಯಿನ್ ಅಂತಂದರೆ ಸಣ್ಣ ಇರಬೇಕು, ವೈಟ್ ಇರಬೇಕು, ತುಂಬ ಎತ್ತರ ಇರಬೇಕು, ಈ ಥರದ್ದೆಲ್ಲ ಒಂದಷ್ಟು ಅಲಿಖಿತ ನಿಯಮಗಳನ್ನು ನಮ್ಮ ಇಂಡಸ್ಟ್ರಿ ಹೀರೋಯಿನ್ಗಳ ಮೇಲೆ ಅಥವಾ ನಟಿಯರ ಮೇಲೆ ಹೇರ್ಬಿಟ್ಟಿದೆ. ಹಿಂಗಿದ್ರೆ ಮಾತ್ರ ಹೀರೋಯಿನ್ ಅಂತ. ಈಗ ಎಲ್ಲಾ ಗುಣಗಳು ನಿಮಗಿವೆ. ಹೀಗಿದ್ರು ಕೂಡ ನೀವು ಹೇಳಿದ್ರಿ, ಬಿಫೋರ್ ಪುಷ್ಪಾವತಿ ಆ ಹಾಡಿಗಿಂತ ಮುಂಚೆ ನನ್ನ ಲೈಫ್ ಬೇರೆನೇ ಇತ್ತು, ಯಾರು ನನ್ನನ್ನು ಅಷ್ಟೊಂದು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಅಂತ. ಅಂದ್ರೆ ಈ ಇಂಡಸ್ಟ್ರಿಲಿ ಲಕ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ? ತುಂಬ ಮ್ಯಾಟರ್ ಆಗುತ್ತೆ. ಎಲ್ಲ ನೋಡಿ, ನೀವು ಇವಾಗ ಹೈಟ್ ಎಲ್ಲ ಹೇಳಿದ್ರಿ, ರಶ್ಮಿಕಾ ಅವರನ್ನೇ ನೋಡಿ ಎಲ್ಲಿದ್ದಾರೆ ಅವರು. ಸೊ ಎಷ್ಟೋ ಇಂತಹ ತುಂಬ ಎಕ್ಸಾಂಪಲ್ಸ್ ಇದೆ. ನೀವು ಹೈಟ್ ಮತ್ತು ಕಲರ್ ಆ ಥರನೇ ಇದ್ರೇ ಒಂದು ನೀವು ಈ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಮಾಡ್ಬೋದು ಅನ್ನೋದು ಸುಳ್ಳು. ಇದು ಇವಾಗಲ್ಲ, ಮುಂಚೆಯಿಂದ ನೋಡಿದ್ರೆ ತುಂಬ ಆರ್ಟಿಸ್ಟ್ ಇದ್ದಾರೆ ಹೂ ಆರ್ ನಾಟ್ ವೆರಿ ಟಾಲ್, ನಾಟ್ ವೆರಿ ಫೇರ್, ಬಟ್ ಆರ್ ವೆರಿ ಫೇಮಸ್. ಬಟ್ ಯೂಶುವಲಿ ಹಾಗೆ ಅದು ನೋಷನ್ ಇದೆ, ಬಟ್ ಐ ಥಿಂಕ್ ಇಟ್ ಡಸಂಟ್ ಮ್ಯಾಟರ್. ಬೀಯಿಂಗ್ ನಾನೊಂದು ಶಾರುಖ್ ಖಾನ್ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ದೆ, ಬೀಯಿಂಗ್ ಪ್ರೆಸೆಂಟ್, ರೈಟ್ ಟೈಮ್ ರೈಟ್ ಪ್ಲೇಸ್. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನಗೆ ಪುಷ್ಪಾವತಿ ಸಾಂಗ್ ಹಾಗೆ ಅನಿಸ್ತು, ರೈಟ್ ಟೈಮ್ ರೈಟ್ ಪ್ಲೇಸ್. ನನಗೆ ಅದು ಹೇಗೆ ಆ ಸಾಂಗ್ ಬಂತು ಅಂದರೆ, 1 ವಾರ ಇದೆ ಶೂಟಿಂಗಿಗೆ, ಅಷ್ಟೊತ್ತಿಗೆ ನನಗೆ ಸಡನ್ಲಿ ಕಾಲ್ ಬಂತು, ಇದೊಂದು ಇಂಥ ಒಂದು ಸಾಂಗ್ ಇದೆ, ಮಾಡ್ತೀರಾ ಅಂತ. ಯಾರು ಸ್ಟಾರ್ ಅಂತಲೂ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಓಕೆ ಲೆಟ್ಸ್ ಜಸ್ಟ್ ಡೂ ಇಟ್ ಅಂತ. ನೋಡಿದರೆ ಇಂಥ ಸ್ಟಾರ್. ಆ ಮೀಟಿಂಗ್ ಹೋದಾಗೂ ನನ್ನ ನೆನಪಿದೆ, ನಾನು ಅನ್ಕೊಂಡೆ ಅಯ್ಯೋ ದರ್ಶನ್ ಸಾರ್ದು ರಿಜೆಕ್ಟ್ ಆಗೋದು ಗ್ಯಾರಂಟಿ, ಪರವಾಗಿಲ್ಲ ಒಂದು ಇಂಟರ್ವ್ಯೂ ಕೊಟ್ಟು ಬಂದುಬಿಡು ಅದಕ್ಕೇನಿದೆ ಅಂತ ಹೋಗಿ ಬಂದಿದ್ದೀನಿ. ಬಟ್ ನೆಕ್ಸ್ಟ್ ದಿನ ಸಿಲೆಕ್ಷನ್ ಆಗಿ, ನಂದು ಎಗ್ರಿಮೆಂಟ್ ಆಗಿ, ಫಿಟ್ಟಿಂಗ್ಸ್ ತೊಗೊಂಡ್ರು, 2 ದಿನದಲ್ಲಿ ನಂದು ಪ್ರಾಕ್ಟೀಸ್ ಫಿನಿಶ್, 3ನೇ ದಿನ 4ನೇ ದಿನ ನಾನು ಆಲ್ರೆಡಿ ಸೆಟ್ಟಲ್ಲಿದ್ದೀನಿ. ಸೊ ಐ ಥಿಂಕ್ ಇಟ್ ಈಸ್ ರೈಟ್ ಟೈಮ್ ರೈಟ್ ಪ್ಲೇಸ್. ಸ್ವಲ್ಪ ಲಕ್ ಇದು ಇದ್ದರೆ, ಅಫ್ಕೋರ್ಸ್ ಗಾಡ್ಸ್ ಗ್ರೇಸ್, ದೇವರ ಒಂದು ಬಲ ಇರಲೇಬೇಕು ಇದರ ಜೊತೆ. ಸೊ ಇದು ಇದ್ದರೆ ಐ ಥಿಂಕ್ ನಿಮ್ಮನ್ನು ಸ್ಟಾರ್ ಆಗೋಕ್ಕೆ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದಷ್ಟು ವರ್ಷ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತೀರಾ. ಆವಾಗ ದೇವ್ರ ಹತ್ರ ನೀವು ಹೇಳಿದ್ರಿ, ನಂಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಾನು ತುಂಬ ದೇವಸ್ಥಾನಗಳಿಗೆ ಹೋಗ್ತೀನಿ ಅಂತಂದ್ರಿ. ಹೀಗಿದ್ರೂ ಕೂಡ ದೇವರೇ ನನಗೆ ಯಾಕೆ ಅವಕಾಶಗಳನ್ನ ಕೊಡ್ತಾ ಇಲ್ಲ, ನನ್ನ ಲೈಫಲ್ಲಿ ಯಾಕೆ ಒಂದು ಹಿಟ್ ಸಿಗ್ತಿಲ್ಲ, ಅಥವಾ ಇನ್ನೊಂದೇನೋ ಒಂದು ನಿಮ್ಮ ಬೇಡಿಕೆ ಇರ್ಬೋದು, ಕೋರಿಕೆ ಇರ್ಬೋದು, ಹೀಗೆಲ್ಲ ಅಂದ್ಕೊಂಡಿರ್ಬೋದು. ನಿಮಗೆ ಇಷ್ಟೆಲ್ಲ ಸ್ಟ್ರಗಲ್ ಆದಮೇಲೆ ಒಂದು ಅವಕಾಶಗಳು ಅಥವಾ ಏನು ಹೇಳ್ತೀರಾ, ಈ ಹಾಡು ಸಿಗುತ್ತೆ. ಎಸ್, ಅಂದರೆ ಆ ಮೂಮೆಂಟ್ ಏನು ಅನ್ನಿಸ್ತು? ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಹೀಗೆ ನನಗೆ ಹಾಡು ಸಿಕ್ಕಿದೆ ಅಂತ ಅನ್ನಿಸ್ತಾ, ಅಥವಾ ದೇವರು ಲೇಟ್ ಆದರೂ ಕೂಡ ನಮ್ಗೆ ಒಳ್ಳೇದನ್ನೇ ಮಾಡ್ತಾನೆ ಅಂತ ಅನ್ನಿಸ್ತಾ? ಆ್ಯಕ್ಚುಲಿ ನನಗೇನು ಅನಿಸ್ತು ಅಂದರೆ, ಒಂದು ವೇಳೆ ನಾನು ಆ ಸ್ಟ್ರಗಲ್ ನೋಡದೇ ಇದ್ದರೆ ನನಗೆ ಆ ಸಾಂಗಿದು ಮೂಮೆಂಟ್ದು ವ್ಯಾಲ್ಯೂ ಗೊತ್ತಾಗ್ತಾ ಇರಲಿಲ್ಲ. ನಾನು ಅಷ್ಟು ಸ್ಟ್ರಗಲ್ ಮಾಡಿದ ಮೇಲೆ ನನಗೆ ಆ ಸಾಂಗ್ ಸಿಕ್ತಲ್ಲ, ಆವಾಗ ನನಗೆ ಗೊತ್ತಾಯಿತು ನಾನು ಇಷ್ಟು ಅಂದರೆ ಮುಂಚೆ ನಾನು ಇಂಡಸ್ಟ್ರಿಗೆ ಬಂದಾಗ ಅಂದ್ಕೊಳ್ತಿದ್ದೆ, ಒಂದು ದೊಡ್ಡ ಹೀರೋ ಜೊತೆ ನನಗೆ ಮೂವಿ ಸಿಕ್ಬಿಟ್ರೆ ಲೈಫ್ ಸೆಟಲ್, ಹಿಟ್ ಆದೆ ಅಂತ ಲೆಕ್ಕ. ಆಮೇಲೆ ಗೊತ್ತಾಯಿತು ಇಲ್ಲ, ಮೂವಿ ಸಿಗಬೇಕು, ಮೂವಿ ಸಿಕ್ಕಿದ ಮೇಲೆ ಹೀರೋ ಜೊತೆ ಮೂವಿ ಸಿಗಬೇಕು, ಅದಾದಮೇಲೆ ಅದು ಹಿಟ್ ಆಗಬೇಕು. ಹಿಟ್ ಆದಮೇಲೆ ಇವಾಗ ಸಾಂಗ್ ಹಿಟ್ಟಾಯಿತು, ಸಾಂಗ್ ಹಿಟ್ಟಾದರೆ ನಾನು ಹಿಟ್ ಆದೆ ಅಂತ ಲೆಕ್ಕ ಇಲ್ಲ, ಅದು ಆವಾಗಕ್ಕೆ. ಹಿಟ್ ಕೊಟ್ಟ ಮೇಲೆ ಕಂಟಿನ್ಯೂಸ್ ಹಿಟ್ ಕೊಟ್ರೇ ನೀವು ಸ್ಟಾರ್. ಅಲ್ಲಿಂದ ನಿಮ್ಮದು ಬ್ರೇಕ್ ಬಂದರೆ ಯು ಆರ್ ನಾಟ್ ಎ ಸ್ಟಾರ್ ಅಲ್ವಾ. ಇವಾಗ ನಾವು ಯಾಕೆ ಸ್ಟಾರ್ ಅಲ್ಲ, ಬೇರೆಯವರು ಯಾಕೆ ಸ್ಟಾರ್, ದಿಸ್ ಇಸ್ ದ ರೀಸನ್. ಸೊ ಐ ಥಿಂಕ್ ಆ ಒಂದು ಪಿರಿಯಡ್ ದೇವರು ಕೊಟ್ಟಿದ ಮೇಲೆ ನಮಗೆ ಅದರ ಒಂದು ಎಂಥ ಫ್ರೂಟ್ ಕೊಟ್ಟರೆ ನಮಗೊಂದು ಅದರ ವ್ಯಾಲ್ಯೂ ಗೊತ್ತಾಗಿದೆ. ಐ ಥಿಂಕ್ ದಟ್ ಇಸ್ ವಾಟ್ ಐ ಥಿಂಕ್. ಆ್ಯಂಡ್ ಅದಾದಮೇಲೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ದೇವ್ರು. ನಾನು ಪ್ರತಿದಿನ ಹೇಳ್ತಾ ಇದ್ದೆ ಅವಾಗ, ಥ್ಯಾಂಕ್ ಯು ದೇವರೇ, ಇಂಥ ಒಂದು ದಿನ ಫೈನಲಿ ನನಗೆ ಅಟ್ಲೀಸ್ಟ್ ಅನುಭವಿಸ್ಲಿಕ್ಕೆ ಸಿಕ್ತಲ್ಲ ಅಂತ. ಎಷ್ಟೊಂದು ಮಂದಿ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ಜಾಯ್ನ್ ನನ್ನ ಟೈಮಲ್ಲೇ ಬಂದಿರೋರೆಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಐ ಫೀಲ್ಡ್ ಓಕೆ, ಅಟ್ಲೀಸ್ಟ್ ನನಗಿಂತ ಬೆಟರ್ ಮಾಡಿರೋರು ತುಂಬ ಮಂದಿ ಇದ್ದಾರೆ, ಬಟ್ ಅಟ್ಲೀಸ್ಟ್ ಇಷ್ಟಾದರೂ ಕೊಟ್ಟರಲ್ಲ. ಬೀಯಿಂಗ್ ಗ್ರೇಟ್ಫುಲ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು
ಪ್ರತಿ ರಾತ್ರಿ ನಾನು ಮಲಗೋಕ್ಕಿಂತ ಮುಂಚೆ ದೇವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಬೇರೆ ಈ ಬುಕ್ಸಲ್ಲೆಲ್ಲ ಹೇಳ್ತಾರೆ, ವೀಡಿಯೋಸಲ್ಲೆಲ್ಲ ಬೀಯಿಂಗ್ ಗ್ರೇಟ್ಫುಲ್ ಟು ದ ಯೂನಿವರ್ಸ್, ಬೀಯಿಂಗ್ ಗ್ರೇಟ್ಫುಲ್ ಟು ಗಾಡ್, ಬೀಯಿಂಗ್ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಮಗೆ ಏನು ಒಳ್ಳೆಯದೇ ಆಗೋದು ಬಿಟ್ಟರೆ ಕೆಟ್ಟದಂತೂ ಆಗೋದಿಲ್ಲ. ಸೊ ಐ ಥಿಂಕ್ ಬೀಯಿಂಗ್ ಗ್ರೇಟ್ಫುಲ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ಸ್ ವಾಟ್ ಐ ಆಮ್. ದರ್ಶನ್ ತೂಗುದೀಪ್ ಅವ್ರ ಜೊತೆ ಸಿನಿಮಾ ಮಾಡೋದು ಅಥವಾ ಹಾಡಿನಲ್ಲಿ ಕಾಣಿಸ್ಕೊಳ್ಬೇಕು ಅಂತಂದಾಗ ಆ ಮೂಮೆಂಟ್ ಹೇಗಿತ್ತು ಆ್ಯಂಡ್ ಅವರಿಂದ ಏನು ಪಾಠ ಕಲ್ತ್ರಿ? ಶೂಟಿಂಗ್ ಎಲ್ಲ ಹೇಗಿತ್ತು? ಒಂದು ಐ ಥಿಂಕ್ ಅವ್ರು ತುಂಬ ಡೌನ್ ಟು ಅರ್ತ್, ವೆರಿ ವೆರಿ ಡೌನ್ ಟು ಅರ್ತ್. ಎಲ್ಲರ ಜೊತೆನೂ ಒಂದೇ ಥರ ಮಾತಾಡ್ತಿದ್ರು. ಐ ಥಿಂಕ್ ದಟ್ ಈಸ್ ವೈ ಹೀ ಈಸ್ ವೇರ್ ಹೀ ಈಸ್. ಅದೊಂದು ನಾನು ನೋಟಿಸ್ ಮಾಡಿದೆ. ತುಂಬ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನನಗೆ ಇವಾಗಲೂ ನೆನಪಿದೆ, ಆ 4 ಡೇಸಲ್ಲಿ ನನಗೆ ದಿನಕ್ಕೆ 2 ಸಲ ಅದೇ ಕೇಳೋದು, ಅಮ್ಮ ತಿಂಡಿ ಆಯಿತಾ, ಅಮ್ಮ ಊಟ ಆಯಿತಾ ಅಂತ. ಅದು ಬಿಟ್ಟು ಜಾಸ್ತಿ ಕಾನ್ವರ್ಸೇಷನ್ ಇಲ್ಲ. ಅಂದರೆ ಬ್ಯುಸಿನೂ ಇರ್ತಾರೆ. ಅದು ಎಲ್ಲರ ಜೊತೆ ತುಂಬ ಪ್ರೀತಿಯಲ್ಲಿ ಇರ್ತಾಯಿದ್ರು. ಅಲ್ಲಿ ಅವ್ರು ಎಲ್ಲಿ ಶೂಟ್ ಮಾಡ್ತಾರೆ ಅಲ್ಲಿ ಜನ ಸೇರೋದಂತೂ ಕಾಮನ್ನೇ. ಅದು ಸೆಟ್ ಇರಲಿ ಎಲ್ಲಿರಲಿ, ಒಬ್ರಿಗೂ ಗೊತ್ತಾದರೂ ಒಂದಿಷ್ಟು ಮಂದಿ ಸೇರ್ತಾರೆ, ಅವ್ರ ಫ್ಯಾನ್ಸ್ ನಿಮಗೆ ಗೊತ್ತು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇನ್ನು ಅಷ್ಟು ದೊಡ್ಡ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ಒಂದು ದೊಡ್ಡ ವಿಷಯ. ಬಟ್ ಅಂದರೆ ಟೈಮ್ ಅನ್ನೋದು ಯಾರನ್ನೂ ಬಿಡಲ್ಲ. ಅಂದರೆ ಗುಡ್ ಟೈಮ್, ಬ್ಯಾಡ್ ಟೈಮ್ ಎಲ್ಲ ಇದ್ದೇ ಇರುತ್ತೆ. ಈಗ ಅವ್ರು ಆಲ್ಮೋಸ್ಟ್ ಜೈಲಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿ 1 ವರ್ಷ ಆಗಿದೆ. ಇಲ್ಲಿವರೆಗೆ ನೀವು ಕೌಂಟ್ ತೊಗೊಂಡ್ರೆ 1 ವರ್ಷ ಆಗಿದೆ. ಅವರ ಅಭಿಮಾನಿಗಳು, ಅವರ ಮನೆಯವರು, ಆಮೇಲೆ ಅವರ ಒಂದು ಸ್ನೇಹಿತರೇನಿದ್ದಾರೆ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಡೆಫಿನೆಟ್ಲಿ ಇದೊಂದು ಆಗದೇ ಇರೋ ಘಟನೆ ಆಗಿ ಹೋಗಿದೆ, ಆಗಬಾರ್ದೇ ಇರೋ ಘಟನೆ ಆಗಿ ಹೋಗಿದೆ. ಬಟ್ ಇನ್ನು ಏನಿದ್ರು ನಮ್ಮ ನ್ಯಾಯಾಲಯ ಏನು ಹೇಳ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡೆಂಟ್. ಐ ಥಿಂಕ್ ಐ ಟ್ರಸ್ಟ್ ಇನ್ ಅವರ್ ಜಸ್ಟಿಸ್. ಓಕೆ, ಮುಂದಿನ ಸಿನಿಮಾ ಪ್ಲ್ಯಾನ್ ಎಲ್ಲ ಹೇಗಿದೆ? ಇವಾಗ ಅದೇ ನಮ್ಮದು ವೈಲ್ಡ್ ಟೈಗರ್ ಸಫಾರಿ ಆಲ್ಮೋಸ್ಟ್ ರಿಲೀಸ್ಗೆ ರೆಡಿ ಇದೆ. ಒಂದಿನದ್ದು ಪ್ಯಾಚ್ ವರ್ಕ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಫೀನಿಕ್ಸ್ದು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಒಂದು ಫೈಟ್ ಸೀಕ್ವೆನ್ಸ್ ಬಾಕಿ ಇದೆ, ಅದೊಂದು ಆಗಿಬಿಟ್ರೆ ಆ ಮೂವಿನೂ ರೆಡಿ ಇದೆ. ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ, ಅದು ಹೋಪ್ಫುಲಿ ಇಟ್ ಹ್ಯಾಪನ್ಸ್ ಸೂನ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಓವರಾಲ್ ಆಗಿ ಲೈಫ್ ಬಗ್ಗೆ ಏನು ಹೇಳ್ತೀನಿ? ಅಗೇನ್ ನಾನು ಆವಾಗ ಹೇಳಿದ ಹಾಗೆ ಐ ಥಿಂಕ್ ನಾವು ಪ್ರೊಫೆಷ್ನಲ್ ಮತ್ತು ಪರ್ಸ್ನಲ್ ಲೈಫನ್ನು ಒಟ್ಟಿಗೆ ಮ್ಯಾನೇಜ್ ಮಾಡಿಕೊಂಡೆ. ಪ್ರೊಫೆಷ್ನಲ್ ಅಲ್ಲಿ ನಾವು ಸಕ್ಸಸ್ ನೋಡಿ ಪರ್ಸ್ನಲ್ ಲೈಫ್ ಕೆಟ್ಟದಾಗಿದ್ರೆ ಅಥವಾ ಪರ್ಸ್ನಲ್ ಲೈಫಲ್ಲಿ ತುಂಬ ಚೆನ್ನಾಗಿದ್ದು ಪ್ರೊಫೆಷ್ನಲಿ ನಾವೇನು ಮಾಡದೇ ಇದ್ದರೆ ಫನ್ ಇಲ್ಲ ಲೈಫಲ್ಲಿ. ಪ್ರೊಫೆಷ್ನಲಿ ಫನ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ನಮ್ಮ ಲೈಫ್ ಚೆನ್ನಾಗಿರಬೇಕು. ಆವಾಗನೇ ನಾವು ಒಂದು ಸಕ್ಸಸ್ಫುಲ್ ಪರ್ಸನ್ ಆಗೋದು. ಬೇರೆಯವ್ರಿಗೆ ನಾವು ಸಕ್ಸಸ್ ಅವರು ನಾವು ಹೀಗಾದರೆ ಸಕ್ಸಸ್, ಹಾಗಾದರೆ ಸಕ್ಸಸ್ ಅಂತ ಬೇರೆಯವ್ರು ಏನು ನಮಗೆ ಸ್ಟೆಪ್ಸ್ ಇರ್ತಾರೆ ಅದು ಸಕ್ಸಸ್ ಅಲ್ಲ. ನಾವು ಖುಷಿಯಾಗಿರೋದು ನಮ್ಮ ಪ್ರೊಫೆಷ್ನಲ್ ಲೈಫ್, ಪರ್ಸ್ನಲ್ ಲೈಫಲ್ಲಿ. ಐ ಥಿಂಕ್ ದಟ್ಸ್ ದ ಸಕ್ಸಸ್ ಫ್ಯಾಕ್ಟರ್. And I think all of us should work for it. ಓಕೆ, ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ನಿಮ್ಮ ಮದುವೆ ಲೈಫ್ ಜೊತೆಗೆ ಸಿನಿಮಾಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವೆಬ್ಸೈಟ್, ಯೂಟ್ಯೂಬ್, ಟ್ವಿಟರ್ ಅಕೌಂಟ್ಗಳನ್ನು ಫಾಲೋ ಮಾಡಿ. ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.